Bharat Cooperative Bank Limited presents Daiji World Swarasagara, co-sponsored by Pinky Fashions, Family Fashions, supported by Abharana Jewelers, Rodriguez Caterers. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಅರ್ಪಿಸುವ ದೈಜಿ ವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಎಲ್ಲ ದೈಜಿ ವರ್ಲ್ಡ್ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಈ ಸುತ್ತು ಸ್ಪರ್ಧಾಳುಗಳು ತಮ್ಮ ಆತ್ಮೀಯರಿಗೆ ಪ್ರೀತಿ ಪಾತ್ರರಿಗೆ ಹಾಡನ್ನು ಸಮರ್ಪಿಸುವ ಅರ್ಪಣಾ ಸ್ವರಸಾಗರ ಸುತ್ತು. ಈ ಸುತ್ತಿನಲ್ಲಿ ನಮ್ಮೊಡನೆ ತೀರ್ಪುಗಾರರಾಗಿ ಹಾಜರಿದ್ದಾರೆ ಅಪ್ರತಿಮ ಗಾಯಕ, ಸಂಗೀತ ನಿರ್ದೇಶಕ, ಮಹಾಗುರು ಯಶವಂತ್ ಎಂಜಿ ಸರ್. ಯಶವಂತ್ ಸರ್, ನಿಮ್ಮನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೋರು ತೀರ್ಪುಗಾರರಾಗಿ ನಮ್ಮೊಡನೆ ಇದ್ದಾರೆ ರೆವರೆಂಡ್ ಫಾದರ್ ಸುನಿಲ್ ಡಿಸಿಲ್ವಾ, ಸಾಸ್ತಾನ ಸಂತ ಅಂತೋನಿಯ ದೇವಾಲಯದ ಧರ್ಮಗುರುಗಳು ಹಾಗೂ ಸಂಗೀತದಲ್ಲಿ ವಿಶೇಷ ಪರಿಣಿತಿ ಹೊಂದಿರುವ ಇವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಸಂಚಿಕೆಯ ಪ್ರಥಮ ಸ್ಪರ್ಧಾಳು ತನುಷಾ ಕುಂದರ್ ಅವರನ್ನು ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ತನುಷರವರೇ, ದೈಜಿ ವರ್ಲ್ಡ್ನ ಸ್ವರಸಾಗರ ಈ ಸಂಚಿಕೆಗೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಿಮಗೆ ತಿಳಿದಿರುವಂತೆ ಈ ಸುತ್ತಿನಲ್ಲಿ ನೀವು ಹಾಡನ್ನು ಯಾರಿಗಾದರೂ ಒಬ್ಬರಿಗೆ ಡೆಡಿಕೇಟ್ ಮಾಡಬೇಕು. ನೀವು ಇವತ್ತು ಹಾಡುವ ಹಾಡನ್ನು ಯಾರಿಗೆ ಸಮರ್ಪಿಸಲಿಕ್ಕೆ ನಿರ್ಧಾರ ಮಾಡಿದ್ದೀರಿ? ನಾನು ನನ್ನ ತಂದೆಗೆ ಈ ಸಾಂಗ್ ಅನ್ನು ಡೆಡಿಕೇಟ್ ಮಾಡ್ತಾ ಇದ್ದೇನೆ. ಅವರ ಹೆಸರು ಶ್ಯಾಮ್ ಕುಂದರ್ ಅವರೇ, ನಿಮ್ಮನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ತನುಷರವರೇ, ಇವತ್ತು ನೀವು ತಂದೆಗಾಗಿ ಯಾವ ಹಾಡನ್ನು ಹಾಡ್ತೀರಿ? ಚೌಕ ಮೂವಿಯಿಂದ ಅಪ್ಪ ಐ ಲವ್ ಯು ಅಪ್ಪ. ಅಪ್ಪ ಐ ಲವ್ ಯು ಅಪ್ಪ ಅನ್ನುವ ಒಂದು ಸುಂದರವಾದ ಗೀತೆಯನ್ನು ತನುಷರವರು ಇದೀಗ ಹಾಡ್ಲಿಕ್ಕಿದ್ದಾರೆ. ಅವರನ್ನು ಕೇಳ್ಕೊಂಡು ಬರೋಣ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹಿಗಾರ, ಬೆರಗು ಮೂಡಿಸು ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರು ಮೀಸಿಗಾರ, ಮನಸ್ಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ ಅಪ್ಪ. ಐ ಲವ್ ಯು ಅಪ್ಪ, ಅಪ್ಪ ಐ ಲವ್ ಯು ಅಪ್ಪ, ಅಪ್ಪ ಐ ಲವ್ ಯು ಅಪ್ಪ, ಅಪ್ಪ ಐ ಲವ್ ಯು ಅಪ್ಪ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹಿಗಾರ, ಬೆರಗು ಮೂಡಿಸು ಜಾದುಗಾರ ಅಪ್ಪ.
ತನುಷರ್ ಅವರೇ, ಬಹಳ ಇಂಪಾದ ಸ್ವರದಲ್ಲಿ ತಂದೆಗಾಗಿ ಒಂದು ಗೀತೆಯನ್ನು ನೀವು ಸಮರ್ಪಿಸಿದ್ದೀರಿ. ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಿಮ್ಮ ತಂದೆಯನ್ನು ಕೂಡ ಕರೆಯೋಣ ಅಲ್ವಾ? ಸರ್ ದಯವಿಟ್ಟು ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಮಗಳು ನಿಮಗಾಗಿ ಅಪ್ಪ ಐ ಲವ್ ಯು ಅನ್ನುವ ಒಂದು ಸುಂದರವಾದ ಗೀತೆಯನ್ನು ಪ್ರಸ್ತುತಪಡಿಸಿದ್ದಾಳೆ. ಬಹಳ ಚೆನ್ನಾಗಿ ಹಾಡಿದ್ದಾಳೆ. ನಿಮಗೆ ಏನು ಅನ್ನಿಸ್ತಾ ಇದೆ? ಬಹಳ ಹೆಮ್ಮೆ ಆಗ್ತಾ ಇದೆ. ನನ್ನ ಮಗಳು ನನ್ನ ಬಗ್ಗೆ ಒಂದು ಹಾಡನ್ನು ಹಾಡಿದ್ದು ಬಹಳ ಸಂತೋಷ ಆಗಿದೆ. ಮಗಳು ಇಷ್ಟೊಳ್ಳೆ ಪ್ರತಿಭೆ ಇದೆ, ಅವಳ ಹತ್ರ ಒಳ್ಳೆ ಸ್ವರ ಇದೆ. ನೀವು ಮನೆಯಲ್ಲಿ ಅವಳಿಗೆ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ತೀರಿ? ಮನೆಯಲ್ಲಿ ನನಗಿಂತ ಜಾಸ್ತಿ ನನ್ನ ಮಿಸ್ಸಸ್ ಇವಳಿಗೆ ತುಂಬ ಸಹಕಾರ ಮಾಡ್ತಾ ಇದ್ದಾಳೆ. ಮತ್ತು ಎಲ್ಲಿಗೂ ಹೋಗೋದಾದರೆ ಅವಳೇ ಕರ್ಕೊಂಡು ಹೋಗೋದು. ನಾನು ಇರೋದಿಲ್ಲ ಊರಲ್ಲಿ, ಭಾಳ ರ್ಯಾರ್ ಇರೋದು ಮನೆಯಲ್ಲಿ. ಇವತ್ತು ಅವಳ ಇದಕ್ಕೋಸ್ಕರ ನಾನೀಗ ದೂರದಿಂದ ಬಂದಿದ್ದೇನೆ. ಭಾಳ ಸಂತೋಷ ಆಯಿತು. ತನುಷಾ, ತಂದೆ ಮತ್ತು ತಾಯಿ ನಿಮ್ಮ ಈ ಸಂಗೀತ ಪ್ರಯಾಣದಲ್ಲಿ ಬಹಳಷ್ಟು ಸಹಕಾರಿ ಆಗ್ತಾ ಇದ್ದಾರೆ. ನಿಮಗೆ ಹೇಗೆ ಅನ್ನಿಸ್ತಾ ಇದೆ ನಿಮ್ಮ ಈ ಕುಟುಂಬದೊಂದಿಗೆ ಅಥವಾ ನಿಮ್ಮ ತಂದೆಯೊಂದಿಗೆ, ಅಥವಾ ನೀವು ತಂದೆಗಾಗಿ ಈ ಹಾಡನ್ನು ಸಮರ್ಪಣೆ ಮಾಡಲಿಕ್ಕೆ ಯಾಕೆ ಇಷ್ಟಪಟ್ರಿ? ಅಮ್ಮ ಸಪೋರ್ಟ್ ಮಾಡ್ತಾರೆ ಹೌದು, ಆದರೆ ಅವರನ್ನು ನಂಬಿಕೊಂಡು ನನ್ನ ಪಪ್ಪ ಇದ್ದಾರೆ. ಸೊ ಅದೇ ಖುಷಿ ಆಗುತ್ತೆ. ಐ ಫೀಲ್ ಬ್ಲೆಸ್ ದ್ಯಾಟ್ ಐ ಹ್ಯಾವ್ ಸಚ್ ಅ ಸಪೋರ್ಟಿಂಗ್ ಫ್ಯಾಮಿಲಿ ಅಂತ ಹೇಳೋದು ಅಲ್ವಾ? ನಿಮ್ಮ ಈ ಸಂಗೀತದ ಹಾದಿಯಲ್ಲಿ ಬಹಳಷ್ಟು ನಿಮ್ಮ ಸಪೋರ್ಟ್ ನಿಮ್ಮ ತಾಯಿ ಕೊಡೋದು ಕೂಡ ನೋಡಿದ್ದೇನೆ. ಎಲ್ಲ ಕಡೆ ಸ್ಪರ್ಧೆಗಳಿಗೆ ಕಾರ್ಯಕ್ರಮಗಳಿಗೆ ಅವ್ರು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಬಹುಶಃ ನಿಮ್ಮಿಬ್ಬರಿಂದಾಗಿ ಮಗಳಿಗೆ ಒಂದು ಒಳ್ಳೆ ಭವಿಷ್ಯ ಕೂಡ ಇದೆ ಅಂತ ಅನಿಸ್ತದೆ. ಖಂಡಿತ. ಅವಳು ಕಾಲೇಜಿಗೆ ಹೋಗ್ತಾ ಕೂಡ ಈ ಸಂಗೀತದಲ್ಲಿ ಅವಳು ಸಾಧನೆ ಮಾಡ್ತಾ ಇದ್ದಾಳೆ. ಅದು ನಮಗೆ ಭಾಳ ಹೆಮ್ಮೆ ಇದೆ. ತುಂಬ ಖುಷಿ ಆಯಿತು ಸರ್. ಈಗ ನಿಮ್ಮ ಬಗ್ಗೆ ನಮ್ಮ ತೀರ್ಪುಗಾರರು ಏನು ಹೇಳ್ತಾರೆ ಕೇಳೋಣ. ಯಶವಂತ್ ಸರ್, ಖಂಡಿತ ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಶ್ಯಾಮ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ಸಂತಸದ ಸಮಯ ಇದು. ಯಾಕೆಂದರೆ ಹೆಣ್ಮಕ್ಳಿಗೆ ಅಪ್ಪ ಅಂದರೆ ಅದೊಂದು ನಂಬಿಕೆ. ಅದಕ್ಕಿಂತ ಜಗತ್ತಿನಲ್ಲಿ ಏನೂ ಇಲ್ಲ ಅಂದ್ಕೊಂಡು ಅವರು ಎಲ್ಲ ಸಾಮಾನ್ಯವಾದಂಥ ಎಲ್ಲ ಹೆಣ್ಣುಮಕ್ಕಳ ಮನಸ್ಸು ಹಾಗಾಗಿ ನಮ್ಮ ತನುಷಾ ಒಂದು ಮುಗ್ಧವಾಗಿ ಜೊತೆಗೆ ಅತ್ಯಂತ ಸಿಹಿಯಾದ ಧ್ವನಿಯಲ್ಲಿ ಹಾಡುವಂತಹ ಒಂದು ಅದ್ಭುತ ಗಾಯಕಿ. ಈಗಾಗಲೇ ಹಿಂದಿನ ಎಲ್ಲ ಎಪಿಸೋಡ್ಗಳಲ್ಲೂ ಕೂಡ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಜೊತೆಗೆ ಇವತ್ತು ಅವರ ಆಯ್ಕೆ ಗೀತೆ ಕೂಡ ಅಷ್ಟೇ ಬಹಳ ಅದ್ಭುತವಾದಂಥ ಸಾಹಿತ್ಯ. ಅದು ನಾನು ಓದೋ ಪಾಠದಲ್ಲಿ ನಿನ್ನ ಹೆಸರು ಯಾಕಿಲ್ಲ ಅಂದ್ಕೊಂಡು ತುಂಬ ಚೆನ್ನಾಗಿದೆ ಸಾಲುಗಳು. ಅಂದರೆ ಆ ಮುಗ್ಧತೆ, ತಂದೆ ಮತ್ತು ಮಗಳ ನಡುವೆ ಇರುವಂತಹ ಬಾಂಧವ್ಯ, ಆ ಮುಗ್ಧತೆಯನ್ನು ಆ ಸಾಲುಗಳಲ್ಲಿ ನಾವು ಕಾಣ್ತಾ ಹೋಗ್ತೇವೆ. ತನುಷಾ ತುಂಬ ಚೆನ್ನಾಗಿ ಹಾಡಿದ್ರಿ. ತನುಷಾ, ಥ್ಯಾಂಕ್ ಯು ಸರ್. ಇದೇ ರೀತಿಯಾಗಿ ಮುಂದುವರಬೇಕು ಅಂತ ನಮ್ದೆಲ್ಲರೂ ಕೂಡ ಆಶಯ. ಹಾಗಾಗಿ ಯಾಕೆಂದರೆ ನೋಡಿ, ನಮ್ಮ ಜೀವನವನ್ನು ರೂಪಿಸಲು ತಂದೆಯ ಜವಾಬ್ದಾರಿ ಎನ್ನತಕ್ಕಂಥದ್ದು. ಆಗಲೇ ಸರ್ ಹೇಳಿದರು, ನಾನು ಈ ರೀತಿಯಾದಂತಹ ವ್ಯವಹಾರದಲ್ಲಿ ಹೊರಗೆ ಇರ್ತೇನೆ. ಕಾರಣ ಏನಪ್ಪ ಅಂದರೆ ನನ್ನನ್ನು ನಂಬಿಕೊಂಡು ಇರತಕ್ಕಂತಹ ನನ್ನ ಫ್ಯಾಮಿಲಿ. ಹಾಗಾಗಿ ಅವರ ಕೈಗಳು ಎಷ್ಟು ಗಟ್ಟಿಯಾಗಿರ್ತದೋ ಅಷ್ಟು ನಾವು ಭದ್ರವಾಗಿರ್ತೇವೆ. ಅದು ಯಾವಾಗ ಸ್ವಲ್ಪ ಹಿಮ್ಮುಖವಾಗಿ ಚಲನೆ ಮಾಡಿಬಿಡ್ತದೋ ಇಡೀ ನಮ್ಮ ಫ್ಯಾಮಿಲಿ ಕೆಳಗುಂದು ಬಿಡ್ತದೆ. ಅಂದರೆ ಅದನ್ನೇ ಜವಾಬ್ದಾರಿ ಅಂತ ಹೇಳುವಂಥದ್ದು. ಬಹಳ ಖುಷಿ ಆಯ್ತು, ಯಾಕೆಂದರೆ ಇದು ಅರ್ಪಣಾ ಮನೋಭಾವ. ಹಾಗಾಗಿ ತನುಷಾ ನನ್ನ ತಂದೆಗೋಸ್ಕರವಾಗಿ ಗೀತೆ. ಯಾಕೆಂದರೆ ಅವರ ಈ ಒಂದು ವಿದ್ಯಾರ್ಥಿ ಜೀವನದಲ್ಲಿ ತಂದೆಗೆ ಕೊಡಲು ಏನೂ ಇಲ್ಲ, ಆದರೆ ದೊಡ್ಡ ಕೃತಜ್ಞತೆ ಇದೆ. ಆ ಕೃತಜ್ಞತೆ ಈ ಗೀತೆಯ ಮೂಲಕವಾಗಿ ನಿಮಗೆ ಅರ್ಪಣೆ ಆಗಿದೆ. ಅಭಿನಂದನೆಗಳು ಸರ್, ಈವರೆಗೂ ಅಭಿನಂದನೆಗಳು. ಧನ್ಯವಾದಗಳು ಯಶವಂತ್ ಸರ್. ನಮ್ಮ ಫಾದರ್ ಸುನಿಲ್ ಡಿ ಸಿಲ್ವಾ ನಮ್ಮೊಡನೆ ಇದ್ದಾರೆ ತೀರ್ಪುಗಾರರಾಗಿ. ಅವರು ಏನು ಹೇಳ್ತಾರೆ ಕೇಳೋಣ. ಕುಂದರ್ ಸರ್ ನಮಸ್ತೆ. ನಮಸ್ತೆ ಸರ್. ಮಗಳು ಮುಗ್ಧವಾಗಿ ಹೇಳಿದ್ದು ತುಂಬ ನನಗೆ ಸಂತೋಷವಾಯಿತು. ಮುಂದೆಯಿಂದ ನೋಡುವಾಗ ತಾಯಿ ಜೊತೆಗಿದ್ದಾರೆ, ಆದರೆ ಹಿಂದಿನ ಶಕ್ತಿ ಅಪ್ಪ ಅಂತ ಅವರು ನಮ್ಮ ಮುಂದೆ ಹೇಳಿಬಿಟ್ರು ಇದ್ದ ಸತ್ಯವನ್ನು. ಅದು ನಿಜವಾಗಿ ಮಗಳು ನಿಮಗೆ ಡೆಡಿಕೇಟ್ ಮಾಡಬೇಕಾದ್ರೆ ವೇದಿಕೆ ಹಿಂಭಾಗದಲ್ಲಿ ಇಡೀ ಕುಟುಂಬವನ್ನು ಮುಂದೆ ಸಾಗಿಸಲಿಕ್ಕೆ ನೀವು ಶ್ರಮ ಪಡ್ತೀರಂತ ನಿಮಗೇ ಈ ಸಾಂಗನ್ನು ಡೆಡಿಕೇಟ್ ಮಾಡಿದ್ದಾರೆ. ಅದರಿಂದ ಶ್ಯಾಮ್ ಸರ್ ಏನು ಕುಟುಂಬಗೋಸ್ಕರ ಮಾಡ್ತೀರಿ, ದೇವರು ನಿಮಗೆ ಹರಸಲಿ ಅಂತ ಬೇಡ್ತೇನೆ. ಥ್ಯಾಂಕ್ ಯು ಸರ್. ಹಾಡಿನ ಬಗ್ಗೆ ಹೇಳ್ತೇನೆ. ನನಗೆ ಮಧುರವಾದ ಕಂಠ ನೋಡಲಿಕ್ಕೆ ಒಂದು ಸಿಕ್ಕಿತ್ತು. ನಿಮ್ಮ ಸಾಫ್ಟ್ನೆಸ್ ಭಾರಿ ಒಂದು ಪ್ರಸ್ತುತಪಡಿಸಿದ ರೀತಿ ತುಂಬ ನನಗೆ ತುಂಬ ಒಳ್ಳೇದು ಕಾಣಿತು. ಥ್ಯಾಂಕ್ ಯು ಸರ್. ತನುಷಾ, ಇನ್ನೊಂದು ವಿಷಯ, ಅದನ್ನು ಭಾವನೆಗಳು ನಿಮ್ಮ ಆ ಹಾಡುವಾಗ ಎದ್ದು ಕಾಣಿತು. ಅದು ಇನ್ನೊಂದು ವಿಷಯ. ಮಧ್ಯದಲ್ಲಿ ಒಂದು ಹಮ್ಮಿಂಗ್ ಪಾರ್ಟ್ ಬಂತು. ನಾನು ತಕ್ಷಣ ಇನ್ನೊಂದು ಫಿಲ್ಮಿಗೆ
ಇನ್ನೊಂದು ಹಾಡಿಗೆ ಹಿಂದೆ ಹೋದೆ, ರೋಜಾ ಫಿಲ್ಮಿನ ಎ ಆರ್ ರೆಹಮಾನ್ ಅಂತ ಒಂದು ಮ್ಯೂಸಿಕ್ ಕೊಟ್ಟಿದ್ದರು. ಅದನ್ನು ನೀವು ಹಮ್ಮಿಂಗಲ್ಲಿ ತೋರಿಸಿದ್ರಿ. ನನಗೆ ಅದ್ಭುತವಾಗಿ ಅದು ಕೇಳಲಿಕ್ಕೆ ತುಂಬ, ನಾನು ಆ ಮೂವಿಗೆ ಹಿಂದೆ ಹೋದೆ, ಆ ಮ್ಯೂಸಿಕ್ ಪಾರ್ಟಿಗೆ ನಾನು ಹೋದೆ. ನೀವು ಉತ್ತಮ ಗಾಯಕರಾಗಿ ಮೂಡಿಬಂದು ನಮ್ಮ ಕರಾವಳಿಯನ್ನು ಎತ್ತಿ ಹಿಡಿಬೇಕಂತ ನಿಮ್ಮಲ್ಲಿ ದೇವರ ಆಶೀರ್ವಾದವನ್ನು ಬಿಡ್ತೇನೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಧನ್ಯವಾದಗಳು ಫಾದರ್. ಬಹುಶಃ ಇಬ್ಬರು ತೀರ್ಪುಗಾರರು ಬಹಳ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನೀವು ಕೂಡ ಬಹಳ ಉತ್ತಮ ಹಾಡುಗಾರ್ತಿ, ನಿಮಗೆ ಒಳ್ಳೆ ಭವಿಷ್ಯವಿದೆ, ನಿಮ್ಮ ಕುಟುಂಬದ ಪ್ರೋತ್ಸಾಹ ಕೂಡ ಇದೆ, ನಿಮ್ಮ ಜೀವನ ಉಜ್ವಲವಾಗಿದೆ ಅಂತ ಹೇಳ್ತಾ ದೈಜಿ ವರ್ಲ್ಡ್ ವತಿಯಿಂದ ಶ್ಯಾಮ್ ಸರ್, ನೀವು ಇಲ್ಲಿ ಆಗಮಿಸಿದ್ದಕ್ಕೆ ನಿಮಗೊಂದು ಕಿರು ಕಾಣಿಕೆಯನ್ನು ನೀಡಬೇಕಂತ ಇದ್ದೇವೆ. ನಮ್ಮ ದೈಜಿ ವರ್ಲ್ಡ್ನ ಉಡುಪಿಯ ಮುಖ್ಯಸ್ಥರಾದ ಕೆವಿನ್ ಸರ್ ಅವರು ದಯವಿಟ್ಟು ಬಂದು ಕಿರು ಕಾಣಿಕೆಯನ್ನು ನೀಡಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಕೊನೆಯದಾಗಿ ಏನಾದರೂ ಹೇಳಲಿಕ್ಕಿದ್ರೆ ಒಂದು ಮಾತು ಹೇಳ್ಬೋದು. ನಾನು ಹೇಳೋದೇನಂತ ಹೇಳಿದರೆ, ಈ ಡೈಜಿ ವರ್ಲ್ಡಿನ ಒಂದು ಚಾನಲ್ ಭಾಳ ನಮ್ಮ ಲೋಕಲಲ್ಲಿ ಭಾಳ ಒಂದು ಪ್ರಸಿದ್ಧಿಯಾಗಿದೆ. ಅದೇ ರೀತಿ ಈ ಗ್ರಾಮೀಣ ಮಟ್ಟದ ಪ್ರತಿಭೆಗಳನ್ನು ಗುರುತಿಸುವಲ್ಲಿ ಕೂಡ ಮುಂಚೂಣಿಯಲ್ಲಿದೆ. ಯಾಕೆಂತ ಹೇಳಿದರೆ, ನನ್ನ ಮಗಳು ಈಗ ಏನೇ ಆಗಲಿ ಸಣ್ಣ ಮಟ್ಟದಲ್ಲಿ ಒಂದು ಏನೋ ಸಾಧನೆ ಮಾಡಬೇಕಂತ ಹೇಳಿದರೆ ಈ ನಮ್ಮ ಡೈಜಿ ವರ್ಲ್ಡಲ್ಲಿ ಇವಳು ಸಾಧಾರಣ ಮಾಡ್ತಾ ಇದ್ದಾಳೆ. ಇನ್ನು ದೊಡ್ಡ ಭವಿಷ್ಯ ಬೇಕಾದರೆ ನಾವು ಇದರ ಮೂಲ ಹಿಡ್ಕೊಂಡು ನಾವು ದೊಡ್ಡ ಸ್ಟೇಜ್ಗೆ ಹೋಗುವಂಥ ಅವಕಾಶ ಖಂಡಿತ ಸಿಗುತ್ತೆ. ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರತಿಭೆಗಳನ್ನು ಗುರುತಿಸುವಲ್ಲಿ ಈ ಡೈಜಿ ವರ್ಲ್ಡ್ ಮುನ್ನಡೆಸಬೇಕಂತ ನಾ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸರ್, ನಿಮ್ಮ ಒಳ್ಳೆಯ ಅಭಿಪ್ರಾಯ. ಬಹುಶಃ ಎಲ್ಲಿ ಗ್ರಾಮೀಣ ಮಟ್ಟದ ಪ್ರತಿಭೆಗಳಿಗೆ ಪ್ರಥಮ ಪ್ರೋತ್ಸಾಹವನ್ನು ದೈಜಿ ವರ್ಲ್ಡ್ ನೀಡ್ಕೊಂಡು ಬರ್ತಾ ಇದೆ, ಮುಂದೆ ಕೂಡ ನೀಡ್ತಾ ಇದೆ. ನೀವು ಇಲ್ಲಿ ಆಗಮಿಸಿದ್ದೀರಿ, ನಿಮಗೆ ಶುಭವಾಗಲಿ ಅಂತ ಹಾರೈಸ್ತಾ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು ಸರ್. ಈ ಸಂಚಿಕೆಯ ಮುಂದಿನ ಸ್ಪರ್ಧಾಳು ದರ್ಶನ್ ರಾಜ್ ದಯವಿಟ್ಟು ಬನ್ನಿ. ದರ್ಶನ್ ರವರೇ, ಕೇವಲ 20 ಮಂದಿ ಉಳಿದಿದ್ದಾರೆ, ಅದರಲ್ಲಿ ನೀವು ಕೂಡ ಒಬ್ಬರು. ಬಹಳ ಉತ್ತಮವಾದ ಸ್ಪರ್ಧೆಯನ್ನು ನೀಡಿ ಇಲ್ಲಿ ತನಕ ಬಂದಿದ್ದೀರಿ. ಇವತ್ತಿನ ಸಂಚಿಕೆಯ ವಿಶೇಷ ನಿಮ್ಗೆ ಗೊತ್ತಿದೆ, ಏನಂದರೆ ಅರ್ಪಣೆ ಮಾಡುವಂಥ ಸುತ್ತು. ನೀವು ಯಾರಿಗಾಗಿ ಈ ಒಂದು ಹಾಡನ್ನು ಸಮರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ? ನಾನು ನನ್ನ ತಾಯಿಗೆ. ತಾಯಿಯ ಹೆಸರು ದೀಪಾ. ದರ್ಶನ್ ರಾಜ್ರವರು ಹಾಡನ್ನು ತನ್ನ ತಾಯಿ ದೀಪಾಳಿಗೋಸ್ಕರ ಸಮರ್ಪಣೆ ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದೀಪಾ ಮೇಡಮ್, ನಿಮ್ಮನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ದರ್ಶನ್, ಇದೀಗ ನೀವು ಇವತ್ತು ನಿಮ್ಮ ತಾಯಿಗೆ ಹಾಡನ್ನು ಸಮರ್ಪಿಸ್ತೀರಿ. ಯಾವ ಹಾಡನ್ನು ಹಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ? ವಂಶಿ ಚಿತ್ರದ ತಾಯಿ ತಾಯಿ ಲಾಲಿ ಹಾಡು. ತಾಯಿ ಲಾಲಿ ಹಾಡು ಎನ್ನುವ ಹಾಡನ್ನು ತನ್ನ ತಾಯಿಗಾಗಿ ಅರ್ಪಣೆ ಮಾಡಲಿಕ್ಕೆ ದರ್ಶನ್ ರಾಜ್ರವರು ಸಿದ್ಧರಾಗಿದ್ದಾರೆ. ನಾವು ಅವರ ಹಾಡನ್ನು ಕೇಳ್ಕೊಂಡು ಬರೋಣ. ತಾಯಿ ತಾಯಿ ಲಾಲಿ ಹಾಡು ಭೂಮಿ ತಾಯಿಗೆ. ತಾಯಿ ತಾಯಿ ಲಾಲಿ ಹಾಡು ಹೆತ್ತ ತಾಯಿಗೆ. ಹೊರುವಳು ಭೂಮಿ ಭಾರ, ಹೆರುವಳು ತಾಯಿ ನೋವ, ತ್ಯಾಗಮಯಿ ತಾಯಿ. ತಾಯಿ ತಾಯಿ ಲಾಲಿ ಹಾಡು ಭೂಮಿ ತಾಯಿಗೆ. ಲಾಲಿ ಹಾಡು ಹೆತ್ತ ತಾಯಿಗೆ. ಕರುಳ ಕುಡಿಯ ಸುಖ ಕೋರಿ ಗೂಡಿನಿಂದ ಹೊರಹಾರಿ, ಅಲೆವಳು ದಣಿವಳು ಅನುಕ್ಷಣ ಮಿಡಿವಳು. ಕಾಲಕೂಟವನ್ನು ಸಹಿಸಿ
ಕಾಮಕೂಟವನ್ನು ಕ್ಷಮಿಸಿ ಜಗವನೇ ಮಗುವಿನ ತೆರದಲ್ಲಿ ತಿಳಿವಳು ಅಳುವಳು ಅಬಲೆಯು ಎಂದು ಉಳಿವಳು ಮಗುವಿದೆ ಎಂದು ಪ್ರೇಮಮಯಿ ತಾಯಿ 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 ಲಾಲಿ ಹಾಡೋ ಭೂಮಿ ತಾಯಿಗೆ ಲಾಲಿ ಹಾಡೋ ಹೆತ್ತ ತಾಯಿಗೆ. ದರ್ಶನ್, ಬಹಳ ಸುಂದರವಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಬಹುಶಃ ನೀವು ಹಾಡುವಾಗ ನಿಮ್ಮ ತಾಯಿಯ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಬಹುಶಃ ನಿಮ್ಮ ತಾಯಿ ನಿಮ್ಮನ್ನು ಬಹಳ ಇಷ್ಟಪಡ್ತಾ ಇರೋನು ಅಲ್ವಾ? ತುಂಬ ಅಲ್ವಾ? ಅವರನ್ನು ವೇದಿಕೆ ಕರೆಯೋಣ ಅಲ್ಲ? ಖಂಡಿತ. ದೀಪಾ ಮೇಡಮ್, ದಯವಿಟ್ಟು ಬನ್ನಿ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಇವತ್ತಿನ ಸುತ್ತಿನಲ್ಲಿ ಸ್ಪರ್ಧಾಳುಗಳು ಗೀತೆಯನ್ನು ಯಾರಿಗೂ ಸಮರ್ಪಣೆ ಮಾಡಬಹುದು. ಹಾಗಿರುವಾಗ ನಿಮ್ಮ ಮಗ ಹಾಡನ್ನು ತಾಯಿಗಾಗಿ ಅಂದರೆ ನಿಮಗಾಗಿ ಸಮರ್ಪಣೆ ಮಾಡಿದ್ದಾನೆ. ನಿಮ್ಗೆ ಏನು ಅನ್ನಿಸ್ತಾ ಇದೆ? ನನಗೆ ಇಲ್ಲಿಗೆ ಬರೋಕ್ಕೆ ತನಕ ಅವನು ನನಗೋಸ್ಕರ ಹಾಡ್ತಾ ಇದ್ದಾನೆ ಅನ್ನೋದನ್ನೇ ಹೇಳಿರಲಿಲ್ಲ. ತುಂಬ ಸರ್ಪ್ರೈಸ್ ಆಗಿಟ್ಟಿದೆ. ಇಲ್ಲಿ ಬಂದ ನಂತರನೇ ನಂಗೆ ಗೊತ್ತಾಗಿದ್ದು. ನಾನು ಆಗಲೇ ಬಾವುಕಳಾದೆ ಅವನು ಹಾಡು ಸೆಲೆಕ್ಟ್ ಮಾಡಿದ್ದು ನೋಡಿ. ತುಂಬ ಖುಷಿ ಆಯಿತು ಅವನು ನನಗೋಸ್ಕರ ಹಾಡು ಹಾಡಿ. ನಿಮ್ಮ ಮಗ ಬಹುಶಃ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾನಂತ ಅನಿಸ್ತದೆ. ತುಂಬ ತುಂಬ ಆದ್ರೆ ಹುಡುಗರಿಗೆ ಹೆಚ್ಚಾಗಿ ತಾಯಿಯನ್ನು ಪ್ರೀತಿ ಮಾಡೋದು ಬಾಯಿ ಮೂಲಕ ಪದಗಳ ಮೂಲಕ ಹೇಳಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಬಹುಶಃ ಇವತ್ತು ಹಾಡಿನ ಮೂಲಕ ಅವನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾನಂತ ಬಹುಶಃ ತೋರಿಸಿಕೊಟ್ಟಿದ್ದಾನೆ ಅನಿಸ್ತದೆ. ಹೌದು ಸರ್, ಖಂಡಿತ. ಅದು ಬಾಯಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅವನು ಇಷ್ಟು ಹಾಡಿನ ಮೂಲಕ ಹೇಳಿದ್ದಾನೆ. ಅದಕ್ಕಿಂತ ಹೆಚ್ಚಿನ ನಾನು ಅವನ ಆಸೆ ಮಾಡ್ತಾನೆ ಅಂತ ನಂಗೆ ಗೊತ್ತಿತ್ತು ಸರ್. ದರ್ಶನ್ ರವರೇ, ಈ ಒಂದು ಹಾಡನ್ನು ನೀವು ಆಯ್ಕೆ ಮಾಡಲಿಕ್ಕೆ ಏನು ಕಾರಣ? ಅಮ್ಮ ಅಂದರೆ ನಂಗೆ ಇಷ್ಟ, ತುಂಬ ಇಷ್ಟ. ಅದಕ್ಕೆ ಬೇರೆ ಆಪ್ಷನ್ ಇಲ್ಲ ಸಾಂಗ್. ಈಗ ನಿಮ್ಮ ತಾಯಿಯೊಂದಿಗೆ ನಿಮಗೆ ಯಾವತ್ತೂ ಮರೆಯಲಾಗದ ಏನಾದರೂ ಘಟನೆ ಇದ್ದರೆ ಏನಾದರೂ ಇದೆಯಾ? ಅಂದರೆ ಅಷ್ಟು ನಿಮ್ಮ ನೆನಪಿನಲ್ಲಿ ಯಾವಾಗ ಬರುವಂಥ, ಯಾವಾಗಲೂ ಕೊರೆಯುವಂಥ ಏನಾದರೂ ಸನ್ನಿವೇಶ ನಡೆದದ್ದೇನಾದ್ರು ನೆನಪಿಗೆ ಬರ್ತದೆಯಾ? ಎಲ್ಲದೂ ಯಾವುದು ಬಿಡೋದಂತ ಯಾವುದಿಲ್ಲ, ಎಲ್ಲದೂ ಇಷ್ಟವಾದ್ದೇ ಇರೋದು. ಅಮ್ಮನ ಜೊತೆ ಇದ್ರೆ ಖುಷಿ ಆಗತ್ತೆ ನಂಗೆ ಅಲ್ವಾ? ಅಷ್ಟೇ. ಈಗ ನಮ್ಮ ತೀರ್ಪುಗಾರರು ಏನು ಹೇಳ್ತಾರೆ ಅಂತ ಕೇಳಬೇಕು. ಯಶವಂತ್ ಸರ್, ನೀವೇನು ಹೇಳ್ತೀರಿ? ದೀಪಾ ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಭಾಳ ಖುಷಿ ಆಯ್ತು ಮೇಡಮ್. ಯಾಕೆಂದರೆ ನಿಮ್ಮ ಮಗ ದರ್ಶನ್ ಒಂದು ವಿಧೇಯಕ ಇರತಕ್ಕಂಥ ಒಬ್ಬ ಒಳ್ಳೆ ಹಾಡುಗಾರ. ಜೊತೆಗೆ ಇವತ್ತೇನಪ್ಪ ಅಂದರೆ ನಿಮಗೆ ಸರ್ಪ್ರೈಸ್ ಕೊಟ್ಟಿದ್ದಾನೆ. ನಿಮಗೋಸ್ಕರ ಅಂತ ಹೇಳಲೇ ಇಲ್ಲ ಅಂದ್ಕೊಂಡು ಬಹಳ ಸಂತೋಷವಾಯಿತು. ಯಾಕೆಂದರೆ ಪ್ರತಿಯೊಬ್ಬ ತಾಯಂದಿರು ಕೂಡ ಅದನ್ನೇ ಬಯಸುವಂಥದ್ದು. ನನ್ನ ಮಕ್ಕಳು ಒಳ್ಳೆಯದಾಗಬೇಕು, ಒಳ್ಳೆ ಸಾದಿಯಲ್ಲಿ ಹೋಗಬೇಕು, ಜೊತೆಗೆ ಸಮಾಜಕ್ಕೆ ಒಬ್ಬ ಮಾದರಿಯ ವ್ಯಕ್ತಿಯಾಗಿ ನಿರ್ಮಾಣವಾಗಬೇಕು ಅಂತ ಎಲ್ಲ ತಾಯಂದಿರ ಆಶಯ. ಹಾಗೆ ದರ್ಶನ್ ಕೂಡ ಅಷ್ಟೇ ಒಂದು ಸಂಗೀತ ಕ್ಷೇತ್ರದಲ್ಲಿ ಅದ್ಭುತವಾದಂತಹ ದಾಪುಗಾಲು ನೀಡ್ತಾ ಇರುವಂತಹ ಒಬ್ಬ ಒಳ್ಳೆಯ ಹಾಡುಗಾರ. ಇವತ್ತು ನೀವು ಕಾರ್ಯಕ್ರಮಕ್ಕೆ ಬಂದು ಪ್ರತ್ಯಕ್ಷವಾಗಿ ನೋಡಿದಿರಿ ಮೇಡಮ್. ನಿಮ್ಮ ಫ್ಯಾಮಿಲಿ ಎಲ್ಲ ಏನು ಹೇಳ್ತಾರೆ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನೋಡಿ? ತುಂಬ ಖುಷಿ ಪಡ್ತಾರೆ. ಪ್ರತಿ ಭಾನುವಾರ ಕೂಡ ಎಲ್ಲರೂ ತಪ್ಪದೆ ನಾವು ಅವನನ್ನು ಈ ಪ್ರೋಗ್ರಾಮಿಗೋಸ್ಕರ ಕಾಯ್ತಾ ಇರ್ತೀವಿ ಸರ್. ಓಕೆ. ತಂದೆಯವರು ಏನು ಮಾಡ್ತಾರೆ ಮೇಡಮ್? ತಂದೆಯವರು ಸೇಲ್ಸ್ ಮ್ಯಾನ್ ಸರ್. ಓಕೆ ಓಕೆ. ಆಗಲಿ, ಭವಿಷ್ಯದಲ್ಲಿ ಒಬ್ಬ ಇಡೀ ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ನಿರ್ಮಾಣವಾಗಲಿ ಅಂತ ನಮ್ಮೆಲ್ಲರ ಆಶೆ ಕೂಡ ಆಗಿದೆ. ಮತ್ತು ಸಿಂಗಿಂಗ್ ಬಗ್ಗೆ ಕೂಡ ಅಷ್ಟೇ ಭಾಳಷ್ಟು ಸ್ವಚ್ಛಂದವಾಗಿ ಆ ಒಂದು ಜೀವವನ್ನು ತುಂಬಿ ಹಾಡುವಂತಹ ಗಾಯಕ. ಅವನಲ್ಲಿ ಒಂದು ಆತ್ಮಶಕ್ತಿ ಇದೆಯಲ್ಲ, ಸಾಧಿಸಬೇಕು ಅಂತ ಇಚ್ಛಾಶಕ್ತಿ, ಅದು ಬಹಳಷ್ಟು ಪ್ರಬಲವಾಗಿದೆ. ಜೊತೆಗೆ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸಲಿ ಎಂಬುದಾಗಿ ನಮ್ಮೆಲ್ಲರ ಶುಭಾಶಯವನ್ನು ನಾವು ಕೋರ್ತೇವೆ. ಧನ್ಯವಾದಗಳು ಯಶವಂತ್ ಸರ್. ಇದೀಗ ನಮ್ಮೊಡನಿದ್ದಾರೆ ರೆವರೆಂಡ್ ಫಾದರ್ ಸುನಿಲ್ ಡಿಸಿಲ್ವಾ, ಇನ್ನೋರು ತೀರ್ಪುಗಾರರು, ತಮ್ಮ ಅನಿಸಿಕೆಗಾಗಿ. ದೀಪಾ ಮೇಡಮ್ ನಮಸ್ತೆ. ನಮಸ್ತೆ ಸರ್. ನೀವು ಮಗ ನಿಮಗೆ ಈ ಸಾಂಗನ್ನು ಡೆಡಿಕೇಟ್ ಮಾಡಿದ್ದೇನಂತ ತಿಳಿದ ತಕ್ಷಣ ಭಾವುಕರಾದ್ರಿ. ಮಗ ಅವನು ವೇದಿಕೆ ಬಂದಾಗ ನೋಡಿದೆ, ಒಂದೇ ಸಲ ಸೀರಿಯಸ್ ಆಗಿಬಿಟ್ಟ. ಮತ್ತು ತಾಯಿ ಇಲ್ಲಿ ನನ್ನ ಜೊತೆನೆ ಕುತ್ಕೊಂಡಿದ್ದಾರೆ ಅಂತ ಆ ಅನುಭವ, ಹತ್ತಿರದ ಅನುಭವ ಅವನಿಗೆ ಗೊತ್ತಾಯಿತು. ದರ್ಶನ್ ಸರ್, ನನಗೆ
ಹಲವಾರು ಹಾಡುಗಳನ್ನು ಕೇಳ್ತಾ ಇದ್ದೆ ಇವತ್ತು. ಆದರೆ ನೀನು ಹಾಡಿದ ಆ ಹಾವುಭಾವಗಳು, ನಿನ್ನ ಟೋಟಲ್ ಇನ್ವಾಲ್ವ್ಮೆಂಟ್ ಭಾರಿ ನನಗೆ ಒಳ್ಳೆ ಕಾಣಿಸಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ಲ ಹಾಡುಗಳಿಂದ ಉತ್ತಮ ಆಗಿ ನನಗೆ ಹಾಗೆ ಅನಿಸಿತು. ಭಾವನಾತ್ಮಕವಾಗಿ ಹಾಡಿದಿ, ಫುಲ್ಲಿ ಇನ್ವಾಲ್ವ್ಡ್. ನನಗೆ ಹೇಗೆ ಅನಿಸಿತಂದರೆ, ಹಾಡು ಬೇರೆ ಅಲ್ಲ, ನೀನು ಬೇರೆ ಅಲ್ಲ, ಹಾಡು ಮತ್ತು ನೀನು ಒಂದಾಗಿ ಹಾಡಿದ್ದ ಹಾಗೆ ಆ ಥರ ನನಗೆ ಅಷ್ಟು ಒಂದು ಕ್ವಾಲಿಟಿ ಹಾಡಾಗಿ ಮೂಡಿಸಿ ಬಂತು. ನಿಮಗೆ ಒಳ್ಳೇದಾಗಲಿ. ಖಂಡಿತವಾಗಿ ನೀನು ಒಳ್ಳೆ ಗಾಯಕನಾಗ್ತಿ. ದೇವರು ನಿನ್ನ ಹರಸ್ಲಿ. ದೀಪಾ ಮೇಡಮ್, ನಿಮ್ಮ ಕುಟುಂಬವನ್ನು ದೇವರು ಹರಸ್ಲಿ ಅಂತ. ಧನ್ಯವಾದಗಳು ಫಾದರ್ ಸುನಿಲ್ ಡಿ ಸಿಲ್ವರ್ ಅವರೇ. ಇಬ್ಬರು ತೀರ್ಪುಗಾರರು ಕೂಡ ಬಹಳ ಉತ್ತಮವಾದ ಅಭಿಪ್ರಾಯ ಹೇಳಿದ್ದಾರೆ. ಸ್ಪರ್ಧೆ ಬಹಳ ಪೈಪೋಟಿಯಿಂದ ಕೂಡಿದೆ. 20 ಜನ ಉಳಿದಿದ್ದಾರೆ 100 ಜನರಲ್ಲಿ. ಅದರಲ್ಲಿ ನೀವು ಕೂಡ ಒಬ್ಬರು. ಬಹುಶಃ ನಿಮ್ಮ ತಾಯಿ ಇವತ್ತು ನಿಮ್ಮ ಜೊತೆಯಲ್ಲಿರೋದು ನಿಮ್ಗೆ ಇನ್ನೊಂದೇ ಶಕ್ತಿ ಕೊಟ್ಟಿದೆ ಅಂತ ನಾನು ನೆನೆಸ್ತೇನೆ. ದೀಪಾ ಮೇಡಮ್, ನೀವು ಇಲ್ಲಿ ಆಗಮಿಸಿದ್ದಕ್ಕೆ ನಮ್ಗೆ ಬಹಳ ಸಂತೋಷವಾಗಿದೆ. ನಿಮಗೆ ದೈಜಿವರ್ಲ್ಡ್ ಪರವಾಗಿ ಧನ್ಯವಾದ ಹೇಳ್ತಾ ಒಂದು ಕಿರು ಕಾಣಿಕೆಯನ್ನು ನಿಮಗೆ ದೈಜಿವರ್ಲ್ಡ್ ಪರವಾಗಿ ನೀಡಬೇಕಂತ ಬಯಸ್ತಾ ಇದ್ದೇವೆ. ದೈಜಿವರ್ಲ್ಡ್ನ ಉಡುಪಿಯ ಮುಖ್ಯಸ್ಥರಾದ ಕೆವಿನ್ ರವರು ದಯವಿಟ್ಟು ಬಂದು ಕಿರು ಸ್ಮರಣಿಕೆಯನ್ನು ನೀಡಬೇಕಾಗಿ ವಿನಂತಿ. ದೀಪಾ ಮೇಡಮ್, ಕೊನೆಯಲ್ಲಿ ಏನಾದರೂ ಒಂದು ಅಭಿಪ್ರಾಯ ಹೇಳೋದಿದ್ರೆ, ಏನಾದರೂ ನಿಮ್ಮ ಅನಿಸಿಕೆ ಇದ್ರೆ ಹೇಳ್ಬೋದು. ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಮಗನಿಗೆ ಒಂದು ಅವಕಾಶ ಕೊಟ್ಟಂಥ ಈ ವೇದಿಕೆಗೆ, ಅವನ ಕನಸನ್ನು ಪೂರ್ಣ ಮಾಡಲಿಕ್ಕೆ ಈ ದೈಜಿವರ್ಲ್ಡ್ ತುಂಬ ಸಹಾಯ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಎಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಮೇಡಮ್. ದರ್ಶನ್ ರವರೇ, ನಿಮ್ಮ ಸಂಗೀತ ಪಯಣ ಜೀವನ ಯಶಸ್ವಿ ಆಗಲಿ, ನಿಮ್ಮಿಬ್ಬರಿಗೂ ಒಳಿತಾಗಲಿ ಅಂತ ಹಾರೈಸ್ತಾ ನಿಮಗೆ ಶುಭ ಹಾರೈಸ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಅರ್ಪಿಸುವ ದೈಜಿವರ್ಲ್ಡ್ ಸ್ವರಸಾಗರದಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕಿನ ನಂತರ ಮತ್ತೆ ಸಿಗೋಣ. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ. ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಬ್ರೇಕ್ನ ನಂತರ ಮತ್ತೊಮ್ಮೆ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಮುಂಬೈ ಲಿಮಿಟೆಡ್ ಇವರು ಅರ್ಪಿಸುವ ದೈಜಿವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ಸಂಚಿಕೆಯ ಮುಂದಿನ ಸ್ಪರ್ಧಾಳು ಮೆಲೋನಾ ಕ್ಲಿಶಾ. ಮೆಲೋನಾ ಕ್ಲಿಶಾ, ದಯವಿಟ್ಟು ಬನ್ನಿ. ಮೆಲೋನಾ, ಇವತ್ತಿನ ಸ್ವರಸಾಗರದ ಸುತ್ತು ಅರ್ಪಣಾ ಸ್ವರಸಾಗರ. ಹಾಡನ್ನು ನೀವು ಯಾರಿಗಾದರೂ ಒಬ್ಬರಿಗೆ ಡೆಡಿಕೇಟ್ ಮಾಡಬೇಕು. ಇವತ್ತು ನೀವು ಹಾಡುವನ್ನು ಯಾರಿಗೆ ಡೆಡಿಕೇಟ್ ಮಾಡ್ತೀರಿ? ನನ್ನ ಅಕ್ಕ. ನಿಮ್ಮ ಅಕ್ಕ, ಅವರ ಹೆಸರು? ಮೆಲ್ರಿಯಾ ಸೆಲ್ಡಾನಾ. ಮೆಲ್ರಿಯಾ ಸಲ್ಡಾನಾ. ಮೆಲ್ರಿಯಾ ಸಲ್ಡಾನಿಗಾಗಿ
ಇವತ್ತು ಹಾಡನ್ನು ಡೆಡಿಕೇಟ್ ಮಾಡ್ತಾರೆ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಯಾವ ಹಾಡನ್ನು ಹಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀರಿ ಇವತ್ತು? ಬಾನಲ್ಲು ನೀನೆ. ಬಾನಲ್ಲು ನೀನೆ ಭುವಿಯಲ್ಲೂ ನೀನೆ ಎನ್ನುವ ಹಾಡನ್ನು ತನ್ನ ಅಕ್ಕನಿಗಾಗಿ ಡೆಡಿಕೇಟ್ ಮಾಡ್ತಾ ಇದ್ದಾರೆ ಮೆಲನ್ ರವರು. ಮೆಲನ್ ರವರೇ, ಚೆನ್ನಾಗಿ ಹಾಡಿ, ಶುಭವಾಗಲಿ. ಥ್ಯಾಂಕ್ ಯು ಸರ್. ಬಾನಲ್ಲು ನೀನೆ ಭುವಿಯಲ್ಲು ನೀನೆ, ಬಾನಲ್ಲು ನೀನೆ ಭುವಿಯಲ್ಲು ನೀನೆ, ಎಲ್ಲೆಲ್ಲೂ ನೀನೆ ನನ್ನಲ್ಲೂ ನೀನೆ, ಬಾನಲ್ಲು ನೀನೆ ಭುವಿಯಲ್ಲು ನೀನೆ. ಹೂವಲ್ಲಿ ನಿನ್ನ ಮೊಗವನ್ನು ಕಂಡೆ, ಮೊಗದಲ್ಲಿ ನಿನ್ನ ಹೂನಗೆಯ ಕಂಡೆ, ನಗುವಲ್ಲಿ ನಿನ್ನ ಚೆಲುವನ್ನು ಕಂಡೆ, ಚೆಲುವಲ್ಲಿ ನಿನ್ನ ಒಲವನ್ನು ಕಂಡೆ, ಒಲವಿಂದ ಬಾಳ ಹೊಸ ದಾರಿ ಕಂಡೆ, ಮುಗಿಲಲ್ಲೂ ನೀನೆ ಮನದಲ್ಲೂ ನೀನೆ, ಮುಗಿಲಲ್ಲೂ ನೀನೆ ಮನದಲ್ಲೂ ನೀನೆ, ಎಲ್ಲೆಲ್ಲೂ ನೀನೆ ನನ್ನಲ್ಲೂ ನೀನೆ, ಬಾನಲ್ಲೂ ನೀನೆ ಭುವಿಯಲ್ಲೂ ನೀನೆ. ಮೆಲೋನ, ಬಹಳ ಮಧುರವಾದ ಕಂಠದಲ್ಲಿ ಬಹಳ ಸುಂದರವಾಗಿ ಹಾಡಿದ್ರಿ. ಬಹಳ ಸಂತೋಷವಾಯಿತು. ನಿಮ್ಮ ಅಕ್ಕನಿಗಾಗಿ ಹಾಡನ್ನು ಡೆಡಿಕೇಟ್ ಮಾಡಿದ್ರಿ ಮೆಲ್ರಿಯಾಗೋಸ್ಕರ. ಅವರನ್ನು ವೇದಿಕೆಗೆ ಕರೆಯೋಣ ಅಲ್ಲ? ಮೆಲ್ರಿಯಾ ಮೇಡಮ್, ದಯವಿಟ್ಟು ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಇವತ್ತು ಹಾಡನ್ನು ಸಮರ್ಪಣೆ ಮಾಡೋದು, ಹೆಚ್ಚಿನ ಗಾಯಕರು ತಂದೆಗೆ, ತಾಯಿಗೆ, ಸ್ನೇಹಿತರಿಗೆ ಕೂಡ ಸಮರ್ಪಣೆ ಮಾಡಿದ್ದು ನೋಡಿದ್ದೇವೆ. ಆದರೆ ಅಕ್ಕನಿಗೆ ಹಾಡನ್ನು ಸಮರ್ಪಣೆ ಮಾಡಿದ ಪ್ರಥಮ ಗಾಯಕಿ ಮೆಲೋನ. ಇದಕ್ಕೆ ಕಾರಣ ಏನಿರ್ಬೋದು? ಮೆಲೋನರ ಹತ್ರ ಕೇಳುವಲ್ಲ. ಮೆಲೋನ, ಯಾಕಾಗಿ ನೀವು ನಿಮ್ಮ ಅಕ್ಕನಿಗೋಸ್ಕರ ಹಾಡನ್ನು ಡೆಡಿಕೇಟ್ ಮಾಡಿದ್ರಿ? ಈ ಸ್ವರ ಸಾಗರ ಕನ್ನಡ ರಿಯಾಲಿಟಿ ಶೋಗೆ ನಾನು ಬರಲು ಕಾರಣರಾದವರು ನನ್ನ ಅಕ್ಕ. ಅವರು ನನ್ನ ಸಿಂಗಿಂಗ್ ಜರ್ನಿಯಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಹಾಡಿದ್ರಿ. ನಿಮಗೆ ಇಷ್ಟ ಆಯ್ತಾ ಮೆಲ್ರಿಯಾ? ಹೌದು ಸರ್, ತುಂಬ ಇಷ್ಟ ಆಯಿತು. ಅವ್ರು ಹೇಗೆ ಮನೆಯಲ್ಲಿ ಹಾಡ್ತಾ ಇರ್ತಾಳ? ಅವಳಿಗೆ ತರಬೇತಿ ಹೇಗೆ? ನಿಮ್ಮ ಮನೆಯಲ್ಲಿ ಪ್ರೋತ್ಸಾಹ ಹೇಗೆ? ಮನೆಯಲ್ಲಿ ತುಂಬ ಪೇರೆಂಟ್ಸ್ ಅವರಾದರೂ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ತರಬೇತಿ ಕೂಡ ಅವಳು ಮಾಡ್ತಾಳೆ. ಅವಳಿಗೆ ಮ್ಯೂಸಿಕಲ್ಲಿ ಚಿಕ್ಕವಳಿಂದಲೇ ತುಂಬ ಇಂಟ್ರೆಸ್ಟ್ ಇದೆ. ನೀವು ಮಾತಾಡುವಾಗ ಒಳ್ಳೆ ನ್ಯೂಸ್ ರೀಡರ್ ಮಾತಾಡ್ದಾಗಿದೆ. ನೀವು ಕೂಡ ಸಿಂಗಿಂಗಲ್ಲಿ ಅಭಿರುಚಿ ಹೊಂದಿದ್ದೀರಾ? ಸಿಂಗ್ ಮಾಡ್ತೀರಾ? ನಾನು ಅವಳಷ್ಟು ಸಿಂಗ್ ಮಾಡಲ್ಲ, ಬಟ್ ಚರ್ಚ್ ಕಾಯರಲ್ಲಿ ಸ್ವಲ್ಪ ಮಾಡ್ತೇನೆ ಅಷ್ಟೇ. ಓಕೆ, ಇವತ್ತು ಮೆಲೋನ ಹಾಡಿದ್ದು ನನಗೂ ಖುಷಿ ಆಯಿತು, ಬಹುಶಃ ನಿಮಗೂ ಖುಷಿ ಆಗಿರಬೇಕು. ತೀರ್ಪುಗಾರರಿಗೆ ಎಷ್ಟು ಇಷ್ಟ ಆಯಿತು, ಅವರ ಪ್ರತಿಕ್ರಿಯೆ ಏನು ಕೇಳೋಣ. ಫಾದರ್ ಸುನಿಲ್ ಡಿಸಿಲ್ವಾ, ನೀವು ಮೊದಲು ಮಾತಾಡಿ ಸರ್. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಅಕ್ಕ ಮೆಲ್ರಿಯಾ ತುಂಬಾ ಸಪೋರ್ಟ್ ಆಗಿ ತಂಗಿಗೆ ಇದ್ದೀರಿ. ಕಂಗ್ರ್ಯಾಚುಲೇಷನ್ಸ್ ಟು ಯು ಆ್ಯಂಡ್ ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಆದರೆ ನಿಮ್ಮ ಸಂಗೀತ ಬಗ್ಗೆ ಹೇಳೋದಾದ್ರೆ ನನಗೆ ಬಹಳ ಒಂದು ಇಂಪಾದ ಕಂಠ ಇವತ್ತು ನೋಡಲಿಕ್ಕೆ ಸಿಕ್ಕಿತು. ನೀವು ಸಸ್ಟೈನ್ ಮಾಡುವ ರೀತಿ, ಅದು ಎಂಡಿಂಗ್ ಆಗುವ ಆ ಸ್ಲರ್ಸ್ ಎಲ್ಲ
ಭಾರಿ ಮೆಟಿಕ್ಯುಲಸ್ಲಿ ನೀವು ಅದನ್ನು ಸಾದರಪಡಿಸಿದ್ರಿ. ಕಾಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಯು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಫಾದರ್. ಇದೀಗ ನಮ್ಮ ಮಹಾಗುರುಗಳಾದ ಯಶವಂತ್ ಸರ್. ಮೆಲ್ರಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಬಹಳ ಖುಷಿಯ ವಿಚಾರ ಏನಪ್ಪ ಅಂದರೆ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಮೇಲೂ ಒಂದೇ ಕಥೆ, ಮುಂದೆ ಹೇಳಬೇಕು ಅಂತ ಇಲ್ಲ. ಆದರೆ ಇವತ್ತು ನನಗನ್ನಿಸ್ತದೆ ಬಹುಶಃ ಮೆಲೋನ ಇನ್ನು ಮೆಲ್ಲ ಅಕ್ಕ ಜಗಳ ಮಾಡಬಾರ್ದು ಅಂತ ಏನಾದರೂ ಕರ್ಕೊಂಡು ಬಂದಿದ್ದಾರೋ ಅಂತ ನಂಗೊಂದು ಸಂಶಯ ಇದೆ. ನೇರವಾಗಿ ಹೇಳಿ, ಮೆಲೋನ ಗಲಾಟೆ ಮಾಡ್ತಾರೆ ಇಲ್ವಾ ಮನೆಯಲ್ಲಿ? ನಾಟಿ ಇದ್ದಾಳೆ. ಓಕೆ, ಸುಮ್ಮನೆ ಬನ್ನಿ. ಓಕೆ, ಥ್ಯಾಂಕ್ ಯು. ಭಾಳ ಖುಷಿ ಆಯಿತು ಈರುವರ ಒಂದು ಒಳ್ಳೆ ಬಾಂಧವ್ಯ. ಮೆಲ್ರಿ ಅವರೇ, ನಿಮ್ಮಿಂದ ದೊರಕಿರೋದು ನಮ್ಮ ಮೆಲೋನವರ ಪುಣ್ಯ. ನಾವು ಹಿಂದಿನ ಎಪಿಸೋಡ್ ಎಲ್ಲವನ್ನು ಕೂಡ ನೋಡ್ಕೊಂಡು ಬರ್ತಾ ಇದ್ದೇವೆ. ಇವರ ಸ್ಪೆಷಲ್ ಏನಪ್ಪ ಅಂದರೆ, ಒಂದು ಅದ್ಭುತವಾದಂಥ ರೇಂಜ್, ಒಂದು ಆತ್ಮವಿಶ್ವಾಸ, ಅದರಿಂದ ಹಾಡುವಂತಹ ಒಂದು ಪರಿಪಕ್ವವಾದ ಚಾಕಚಕ್ಯ ಇದೆ. ಈಗಲೂ ಕೂಡ ಅಷ್ಟೇ, ಈ ಒಂದು ಗೀತೆ ತುಂಬ ಹೈ ರೇಂಜ್ ಇದೆ. ಯಾಕೆಂದರೆ ಅಲ್ಲಿ ಜಾನಕ್ಯಮ್ಮ ಹಾಡುವಂಥ ರೇಂಜಲ್ಲಿ ಹಾಡಬೇಕು ಅಂದರೆ ಅಷ್ಟು ಸುಲಭದ ಮಾತಲ್ಲ ಅದು. ಹಾಗಾಗಿ ಆ ಒಂದು ಅದ್ಭುತವಾದಂಥ ಶಕ್ತಿ ಆ ಒಂದು ಕಂಠದಲ್ಲಿದೆ. ಅದನ್ನು ಆಧರಿಸಿಕೊಂಡು ಇವತ್ತು ನಾನು ಅರ್ಪಣೆ ಮಾಡಬೇಕು. ಯಾಕೆಂದರೆ ಸದಾ ನನ್ನ ಜೊತೆಗಿರುವಂತಹ ಒಂದು ಶಕ್ತಿಗೆ ಗೌರವವನ್ನು ಕೊಡಬೇಕು ಅಂತ ನಿಮ್ಮನ್ನೇ ಆಯ್ಕೆ ಮಾಡಿಕೊಂಡು ಬಂದಿಲ್ಲಿ ಕರ್ಕೊಂಡು ಬಂದದ್ದು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ದೊಡ್ಡ ಗೌರವ ಸಂದಿದೆ. ಇದೇ ರೀತಿಯಾಗಿರಲಿ ಮೆಲೋನ. ಬಹಳಷ್ಟು ಸ್ವಚ್ಛಂದ ಹಾಡುವಂಥ ಗಾಯಕಿ ನೀವು. ನಿಮ್ಮ ಈ ಒಂದು ಪಯಣ ಹೀಗೆ ಮುಂದುವರಿಯಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಯಶವಂತ್ ಸರ್. ಮೆಲೋನ ತೀರ್ಪುಗಾರರು ಬಹಳ ಉತ್ತಮವಾದ ಅಭಿಪ್ರಾಯವನ್ನು ನಿಮ್ಮ ಹಾಡಿನ ಬಗ್ಗೆ ಹೇಳಿದ್ದಾರೆ. ನಿಮ್ಮ ಅಕ್ಕ ತಂಗಿಯ ಪ್ರೀತಿಯ ಬಗ್ಗೆ ಕೂಡ ಬಹಳಷ್ಟು ಒಳ್ಳೆಯ ವಿಚಾರಗಳನ್ನು ಹೇಳಿದ್ದಾರೆ. ಮೆಲ್ರಿಯರವರೇ, ನೀವು ಸ್ಟುಡಿಯೋಗೆ ಬಂದದಕ್ಕೆ ನಮಗೆ ಬಹಳ ಸಂತೋಷವಾಗಿದೆ. ನಿಮಗೆ ದೈಜಿವರ್ಲ್ಡ್ ಸ್ಟುಡಿಯೋ ವತಿಯಿಂದ ಒಂದು ಕಿರು ಕಾಣಿಕೆಯನ್ನು ನಾವು ನೀಡಬೇಕಂತ ಕೊಂಡಿದ್ದೇವೆ. ದೈಜಿವರ್ಲ್ಡ್ ಉಡುಪಿಯ ಮುಖ್ಯಸ್ಥರಾದ ಕೆವಿನ್ ಸರ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಕಿರು ಕಾಣಿಕೆಯನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮೆಲೋನ ಬಹಳ ಪೈಪೋಟಿ ಇರುವ ಸ್ಪರ್ಧೆ, ಕೆಲವೇ ಮಂದಿ ಗಾಯಕರು ಉಳಿದಿದ್ದಾರೆ, ಅದರಲ್ಲಿ ನೀವು ಕೂಡ ಒಬ್ಬರು. ಬಹಳ ಅದ್ಭುತವಾದ ಪ್ರದರ್ಶನವನ್ನು ಕೂಡ ನೀಡ್ತಾ ಇದ್ದೀರಿ. ಮೆಲ್ರಿಯರವರೇ, ನೀವು ನಿಮ್ಮ ತಂಗಿಗೆ ಬಹಳಷ್ಟು ಸಪೋರ್ಟ್ ಕೊಡ್ತಾ ಇದ್ದೀರಿ. ಕೊನೆಯದಾಗಿ ಏನಾದರೂ ಒಂದು ವಿಚಾರ ಹೇಳೋದಿದ್ರೆ ತಾವು ಹೇಳ್ಬೋದು. ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟ ಬಯಸುತ್ತೇನೆ ದೈಜಿವರ್ಲ್ಡ್ ಉಡುಪಿ ಈ ಮೇಲೋ ನನಗೆ ಇಷ್ಟು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಕ್ಕೆ. ಇದು ಅವಳ ಫಸ್ಟ್ ಕನ್ನಡ ರಿಯಾಲಿಟಿ ಶೋ ಆ್ಯಂಡ್ ಅವಳು ಟಾಪ್ 20ಯಲ್ಲಿ ಸೆಲೆಕ್ಟ್ ಆಗಿದ್ದಾಳೆ. ಅದೇ ನಮಗೆ ತುಂಬ ಖುಷಿ ಆಗ್ತಿದೆ. ಸೊ ಥ್ಯಾಂಕ್ ಯು. ಧನ್ಯವಾದಗಳು. ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತಾ ಸ್ಪರ್ಧೆಯ ಮುಂದಿನ ಹಂತದಲ್ಲಿ ನಿಮಗೆ ಶುಭವನ್ನು ಕೋರ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈ ಸಂಚಿಕೆಯ ಕೊನೆಯ ಸ್ಪರ್ಧಾಳು ಆದಿತ್ಯ ಹೆಗಡೆ. ಆದಿತ್ಯ ಹೆಗಡೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ದಯವಿಟ್ಟು ಬನ್ನಿ. ಆದಿತ್ಯರವರೇ, ದೈಜಿವರ್ಲ್ಡ್ ಸ್ವರಸಾಗರ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಿಮಗೆ ಗೊತ್ತಿದೆ, ಇದು ಡೆಡಿಕೇಶನ್ ರೌಂಡ್. ನಿಮ್ಮ ಒಂದು ಹಾಡನ್ನು ನೀವು ಯಾರಿಗಾದರೂ ಸಮರ್ಪಿಸಬೇಕು. ನೀವು ಇವತ್ತು ಹಾಡುವ ಹಾಡನ್ನು ಯಾರಿಗೆ ಅರ್ಪಣೆ ಮಾಡಲಿಕ್ಕೆ ಬಯಸ್ತೀರಿ? ಇದು ನಾನು ನನ್ನ ಅಮ್ಮನಿಗೆ ಡೆಡಿಕೇಟ್ ಮಾಡ್ತೇನೆ ಸಾಂಗ್. ಸೊ ಸಾಂಗ್ ಹೆಸರು ಬಂದು ಅಮ್ಮ ನಿನ್ನ ಎದೆಯಾಳದಲ್ಲಿ ಅಂತ. ಅಮ್ಮ ನಿನ್ನ ಎದೆಯಾಳದಲ್ಲಿ ಅನ್ನುವಂಥ ಹಾಡನ್ನು ನಿಮ್ಮ ತಾಯಿಗಾಗಿ ಅರ್ಪಣೆ ಮಾಡಲಿಕ್ಕೆ ಸಿದ್ಧರಾಗಿದ್ದೀರಿ. ಅವ್ರ ಹೆಸರು ರಮಾಕಾಂತಿ ಹೆಗಡೆ. ರಮಾಕಾಂತಿ ಹೆಗಡೆ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ ಮೇಡಮ್. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಕಡಿಯಲೊಲ್ಲೆ ನೀ ಕರುಳ ಬಳ್ಳಿ, ಒಲವೂಡುತ್ತಿರುವ ತಾಯೇ, ಬಿಡದ ಭುವಿಯ ಮಾಯೇ. ಅಮ್ಮ ನಿನ್ನ ಎದೆಯಾಳದಲ್ಲಿ
ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದೂಡು ಹೊರಗೆ ನನ್ನ. ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ದೂಡು ಹೊರಗೆ ನನ್ನ. ಓಟ ಕಲಿವೆ ಒಳನೋಟ ಕಲಿವೆ, ಓಟ ಕಲಿವೆ ಒಳನೋಟ ಕಲಿವೆ, ನಾ ಕಲಿವೆ ಓದುವ ಗಮನ. ಓ ಅಗಾಧ ಗಗನ, ಓ ಅಗಾಧ ಗಗನ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು. ಆದಿತ್ಯರವರೇ, ಬಹಳ ಸುಂದರವಾದ ಗೀತೆಯನ್ನು ಅಷ್ಟೇ ಸುಂದರವಾಗಿ ನಿಮ್ಮ ತಾಯಿಗಾಗಿ ಸಮರ್ಪಣೆ ಮಾಡಿದ್ರಿ. ಬಹುಶಃ ನೀವು ಹಾಡುವಾಗ ನಿಮ್ಮ ತಾಯಿ ಕೂಡ ತುಂಬ ಫೀಲ್ ಮಾಡಿಕೊಂಡ್ರು, ನಾನು ನೋಡ್ತಾ ಇದ್ದೆ. ಈಗ ಅವರನ್ನು ಕೂಡ ಇಲ್ಲಿ ಕರೆಯೋಣ. ರಮಾಕಾಂತಿ ಮೇಡಮ್, ದಯವಿಟ್ಟು ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ. ನಿಮ್ಮ ಮಗ ನಿಮಗಾಗಿ ಬಹಳ ಸುಂದರವಾದ ಗೀತೆಯನ್ನು ಹಾಡ್ದ. ಹೌದು. ನಿಮಗೆ ಹೇಗನಿಸ್ತು? ನನಗೆ ತುಂಬ ಖುಷಿ ಆಯಿತು ಕೇಳಿ, ಮಧುರವಾಗಿದೆ. ನಿಮ್ಮ ಮಗ ನಿಮಗೆ ಹಾಡನ್ನು ಅರ್ಪಣೆ ಮಾಡ್ತಾನೆ ಅನ್ಸ್ದಾಗ ನಿಮ್ಗೆ ಏನಿಸ್ತು? ಮನೇಲಿ ಬೇರೆಯವರು ಇದ್ರು, ನನಗಾಗಿ ಯಾಕೆ ಮಾಡ್ತಾನೆ ಅನ್ಸ್ತಾ? ಅವನಿಗೆ ಬೇರೆಯವರಂದ್ರೆ ನಾನೇ ಇರೋದು ತಾಯಿ, ಸೊ ಹಾಗೆ ನನಗೆ ಡೆಡಿಕೇಟ್ ಮಾಡಿದ್ದಾರೆ. ಹೌದಾ? ನಿಮ್ಗೆ ತಾಯಿಗೆ ಹಾಡನ್ನು ಡೆಡಿಕೇಟ್ ಮಾಡಬೇಕು ಅಂತ ಯಾಕೆ ಅನ್ಸ್ತು? ಅಲ್ಲ, ಇನ್ನೊಂದು ರೀಸನ್ ಅಂದ್ರೆ ನಮ್ಮ ಮನೆಯಲ್ಲಿ ಇರೋದು ನಾನು ಮತ್ತೆ ನನ್ನ ತಾಯಿ ಅಷ್ಟೇ, ಯಾರು ಇಲ್ಲ. ಸೊ ಅದಕ್ಕೆ ನಾನು ತಾಯಿಗೆ ಡೆಡಿಕೇಟ್ ಮಾಡಿದ್ದೆ. ಇರ್ಬೋದು, ಆದ್ರೆ ಇಲ್ಲಿ ಹಾಡಿದವರಲ್ಲಿ ಕೆಲವರು ಸ್ನೇಹಿತರಿಗೆ, ಕೆಲವರು ಬೇರೆ ಬೇರೆಯವರಿಗೆಲ್ಲ ಡೆಡಿಕೇಟ್ ಮಾಡಿದ್ದಾರೆ, ಹಾಗೇನಿಲ್ಲ. ನೀವು ತಾಯಿಗೋಸ್ಕರ ಡೆಡಿಕೇಟ್ ಮಾಡಿದ್ರಿ ಅಂದ್ರೆ ನಿಮಗೆ ವಿಶೇಷ ಗೌರವಾಧಾರಗಳು ಖಂಡಿತ ಇದೆ. ನಿಮ್ಮ ಹಾಡು ನನಗೆ ಬಹಳ ಸಂತೋಷವಾಯಿತು ಮೇಡಮ್, ನೀವು ಇಷ್ಟಪಟ್ರಿ ಅಂತ ಅನಿಸ್ತದೆ. ನಮ್ಮ ತೀರ್ಪುಗಾರರು ಏನು ಹೇಳ್ತಾರೆ ಕೇಳೋಣ. ಯಶವಂತ್ ಸರ್. ಅಮ್ಮ ನಮಸ್ಕಾರ. ನಿಮಗೆ ನಮಸ್ಕಾರ. ಭಾಳ ಖುಷಿ ಆಯಿತು ನೀವು ಬಂದದ್ದು. ಜೊತೆಗೆ ನಮ್ಮ ಆದಿತ್ಯ ಅವ್ರ ಬಗ್ಗೆ ಹೇಳೋದಾದರೆ ಒಂದು ಅದ್ಭುತವಾದಂತಹ ಶಾರೀರಿಕ ಧ್ವನಿ ಇರುವಂತಹ ಒಬ್ಬ ಉನ್ನತ ಗಾಯಕ. ಜೊತೆಗೆ ಅವ್ರು ಹಾಡ್ತಾ ಇರುವಾಗ ನಿಮ್ಮ ಮುಖದಲ್ಲಿ ಅದೆಷ್ಟು ಸಂತಸ, ಅದೆಷ್ಟು ಆನಂದ, ಇದೆಲ್ಲವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಜೊತೆಗೆ ಎಷ್ಟೋ ನೋವು ನೊಲುವಿಗಳನ್ನು ತಮ್ಮ ಜೀವನದಲ್ಲಿ ಕಂಡಂಥವರು ನೀವು. ಆದರೆ ತಮ್ಮ ಮಗನ ಮುಖೇನವಾಗಿ ಇಷ್ಟು ದೊಡ್ಡ ವೇದಿಕೆಯಲ್ಲಿ ನಿಮ್ಮನ್ನು ಕರೆ ತಂದಿರುವುದು ಅವರಿಗೂ ಕೂಡ ತುಂಬ ಸಂತೋಷವಾಗಿದೆ ಅಂತ ನಾನು ಎಣಿಸ್ಕೊಳ್ತೇನೆ. ನಮ್ಮ ಆದಿತ್ಯ ಅವರಿಗೆ ಅಮ್ಮನಿಗಿಂತ ದೇವರಿಲ್ಲ. ಯಾಕೆಂದರೆ ಇದರ ಸಾಹಿತ್ಯವೇ ಆಗಿದೆ. ನಿನ್ನ ರಕ್ಷೆಗೂಡಲ್ಲಿ ಎಷ್ಟು ದಿನ ಅಡಗಿಸಿ ಕುಳಿತುಕೊಂಡಿದ್ದೀಯ ಅನ್ಕೊಂಡು ಬಹಳ ಭಾವನಾತ್ಮಕವಾಗಿ ಬಿ ಆರ್ ಲಕ್ಷ್ಮಣರಾಯರು ಬರೀತಾ ಹೋಗ್ತಾರೆ. ಅಂದರೆ ತಾಯಿ ಮತ್ತು ಮಗನ ನಡುವಿರ್ತಕ್ಕಂತಹ ಸಂಬಂಧಗಳದು, ಅದನ್ನು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ತಾಯಿಯ ಪಾತ್ರ ಏನು ಎನ್ನುವುದನ್ನು ಬಹಳ ಸ್ವಚ್ಛಂದವಾಗಿ ರಾಯರು ಇದರಲ್ಲಿ ಬರವಣಿಗೆ ಮೂಲಕವಾಗಿ ಸಮಾಜಕ್ಕೆ ಕೊಡ್ತಾ ಹೋಗ್ತಾರೆ. ಆ ಒಂದು ಕಲ್ಪನೆ ಇದೆಯಲ್ಲ, ಅದು ಆದಿತ್ಯ ಅವರಲ್ಲಿ ಮೂಡಿದಂತಹ ಒಂದು ಅದ್ಭುತವಾದಂತಹ ಒಂದು ಚಿಂತನೆ. ಅದು ಬರೀ ಕೇವಲ ಹಾಡುಗಾರಿಕೆ ಅಲ್ಲ, ಇದೊಂದು ದೊಡ್ಡ ಚಿಂತನೆ. ಹಾಗಾಗಿ ಆದಿತ್ಯ ನಿಮಗೆ ಅಭಿನಂದನೆ ನಾನು ಸಲ್ಲಿಸ್ತೇನೆ. ಈ ಒಂದು ಇಂತಹ ಸಾಹಿತ್ಯಗಳು ನಮ್ಮ ಕನ್ನಡ ಸಾಹಿತ್ಯದಲ್ಲಿ ತುಂಬ ಇದೆ. ಈಗಿನ ಜನ್ರೇಷನ್ ನಾವೇನು ಹೇಳ್ತೇವೆ ಅಂದರೆ
ಒಂದು ಗೀತೆಯ ಪೂರ್ವ ಮತ್ತು ಪರ ಏನು ಅದರ ಬಗ್ಗೆ ಅಧ್ಯಯನ ಮಾಡೋದಿಲ್ಲ, ಆದರೆ ಹಾಡ್ತಾರೆ ಅಷ್ಟೇ, ಅದರಲ್ಲಿ ಜೀವಂತಿಕೆ ಇಲ್ಲ. ಹೀಗೆಲ್ಲ ಒಂದಷ್ಟು ಅಂಶಗಳನ್ನ ನಾವು ಕಾಣ್ತಾ ಹೋಗ್ತೇವೆ. ಆದರೆ ಇದೆಲ್ಲವನ್ನು ಕೂಡ ಅರ್ಥೈಸಿಕೊಂಡು ಹಾಡಬಲ್ಲಂತಹ ಬೆರಳಿಕೆ ಗಾಯಕರಲ್ಲಿ ಆದಿತ್ಯ ಕೂಡ ಅಂತ ಹೇಳಲಿಕ್ಕೆ ನನಗೆ ಮನಸ್ಸಂತೋಷವಾಗ್ತದೆ. ಒಂದು ಅರ್ಥಗರ್ಭಿತವಾದಂತಹ ಗೀತೆ ಇದು. ಹಾಗಾಗಿ ನಿಮ್ಮ ಉಪಸ್ಥಿತಿಗೆ ನಾನು ಶಿರವಾಗಿ ನಮಿಸ್ತೇನೆ. ಹಾಗೆ ಆದಿತ್ಯರಿಗೂ ಕೂಡ ಇಂಥ ಗೀತೆಗಳು ನಿಮ್ಮ ಕಂಠಸಿರಿಯಲ್ಲಿ ಮೂಡ್ಲಿ ಅಂತ ಶುಭವನ್ನ ಹಾರೈಸ್ತೇನೆ. ಧನ್ಯವಾದಗಳು ಯಶವಂತ್ ಸರ್. ಇದೀಗ ಫಾದರ್ ಸುನಿಲ್ ಡಿ ಸಿಲ್ವಾ. ರಬಕಾಂತಿ ಮೇಡಮ್ ನಮಸ್ತೆ. ನಮಸ್ತೆ ಸರ್. ನನಗೆ ನೀವು ಆ ಮಾತು ಹೇಳುವಾಗ ಒಂಥರ ಅನಿಸ್ತು. ಆದಿತ್ಯನು ಹೇಳಿದ ಅವನಿಗೆ ಬೇರೆ ಯಾರಿಲ್ಲ, ನನಗೂ ಬೇರೆ ಯಾರಿಲ್ಲ, ನಾನು ಆದ್ದರಿಂದ ಈ ಸಾಂಗನ್ನು ತಾಯಿಗೆ ಡೆಡಿಕೇಟ್ ಮಾಡಿದ್ದೇನಂತ ಹೇಳಿದರು. ಯು ಆರ್ ಅ ಪವರ್ಫುಲ್ ಸಿಂಗರ್. ಪವರ್ಫುಲ್ ಅಂದರೆ ನೀವು ಫಿಸಿಕಲಿ ವೆಲ್ ಬಿಲ್ಟ್, ಹಾಗೆಯೇ ನಿಮ್ಮ ಗಾಯನವು ಆ ರೇಂಜ್ ಜನರಿಗೆ ಸಂದೇಶವನ್ನು ತಲುಪುವ ಹಾಗೆ ನೀವು ಅದನ್ನು ಹಾಡ್ತೀರಿ. ಒಳ್ಳೆದಾಗ್ಲಿ ಅಮ್ಮ ಎಲ್ಲರಿಗೂ. ಆದಿತ್ಯ, ಆಲ್ ದ ಬೆಸ್ಟ್ ಯು. ಧನ್ಯವಾದಗಳು ಫಾದರ್ ಸುನಿಲ್ ರವರೇ. ಬಹುಶಃ ಇಬ್ಬರು ತೀರ್ಪುಗಾರರು ಕೂಡ ಬಹಳ ಉತ್ತಮವಾದ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾಕಂದರೆ ನೀವು ಅಷ್ಟೇ ಚೆನ್ನಾಗಿ ಇವತ್ತು ಹಾಡಿದ್ರು ಕೂಡ ತಾಯಿಗೆ ಸಮರ್ಪಿಸುವಾಗ ನೀವು ಎಲ್ಲ ಭಾವನಾತ್ಮಕವಾಗಿ ಕೂಡ ಈ ಹಾಡನ್ನು ಹಾಡಿದ್ರಿ. ಬಹುಶಃ ಅದಕ್ಕಾಗಿ ತೀರ್ಪುಗಾರರಿಗೆ ಕೂಡ ವಿಶೇಷ ಒಂದು ಮೆಚ್ಚುಗೆ ಪಾತ್ರ ಆಯಿತು. ಮೇಡಮ್, ನೀವು ಕೂಡ ನಮ್ಮ ಸ್ಟುಡಿಯೋಗೆ ಬಂದಿದ್ರಿ, ನಮ್ಗೆ ಬಹಳ ಖುಷಿ ಆಯಿತು. ನಿಮಗೆ ದೈಜಿ ವರ್ಲ್ಡ್ ವತಿಯಿಂದ ಒಂದು ಕಿರು ಕಾಣಿಕೆಯನ್ನು ನೀಡಬೇಕಂತ ಅಂದ್ಕೊಂಡಿದ್ದೇವೆ. ದೈಜಿ ವರ್ಲ್ಡ್ನ ಉಡುಪಿಯ ಮುಖ್ಯಸ್ಥರಾದ ಕೆವಿನ್ ರವರು ದಯವಿಟ್ಟು ಬಂದು ಕಿರು ಕಾಣಿಕೆಯನ್ನು ಮೇಡಮ್ ರವರಿಗೆ ನೀಡಬೇಕಾಗಿ ವಿನಂತಿಸ್ತಾರೆ. ಧನ್ಯವಾದಗಳು ಮೇಡಮ್. ಕೊನೆಯದಾಗಿ ಏನಾದರೂ ನಿಮ್ಮ ಅಭಿಪ್ರಾಯ ಹೇಳಲಿಕ್ಕಿದ್ರೆ ಅವಕಾಶ ಇದೆ. ಈಗಿನ ಯಂಗ್ಸ್ಟರ್ಸಿಗೆ ಒಂದು ಒಳ್ಳೆ ವೇದಿಕೆ ಕೊಟ್ಟಿದೆ. ಹಾಗೆ ಅವರು ಪ್ರತಿಭಾವಂತ ಸಿಂಗರನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ಆಶಿಸ್ತೇನೆ. ಧನ್ಯವಾದಗಳು. ನಿಮ್ಮಿಬ್ಬರ ತಾಯಿ ಮಗನ ಪ್ರೀತಿ ನಮಗೂ ಕೂಡ ಇವತ್ತು ಎದೆ ತುಂಬಿ ಬಂದಿದೆ. ಆಗಮಿಸಿದ್ದಕ್ಕಾಗಿ ನಿಮಗೂ ಧನ್ಯವಾದಗಳು. ಹಾಗೂ ಉತ್ತಮವಾಗಿ ಹಾಡಿದ ನಿಮಗೂ ಕೂಡ ಮುಂದಿನ ಎಲ್ಲ ಹಂತದಲ್ಲಿ ಯಶಸ್ಸು ದೊರಕಲಿ ಅಂತ ಶುಭ ಹಾರೈಸ್ತಾ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇನೆ. ಇಂದಿನ ಈ ಸಂಚಿಕೆಯಲ್ಲಿ 4 ಜನ ಗಾಯಕರು ಬಹಳ ಚೆನ್ನಾಗಿ ಹಾಡಿದ್ದಾರೆ. ಇವತ್ತಿನ ಸ್ಪರ್ಧೆ ಬಹಳಷ್ಟು ಪೈಪೋಟಿಯಿಂದ ಕೂಡಿತ್ತು. ತೀರ್ಪುಗಾರರಿಗೆ ಕೂಡ ಇವತ್ತು ವಿಶೇಷವಾಗಿ ಎಲ್ಲ ಹಾಡುಗಾರರ ಹಾಡುಗಳು ಮೆಚ್ಚುಗೆ ಆಗಿವೆ. ಎಲ್ಲ ಗಾಯಕರನ್ನು ನಾನೀಗ ಆಹ್ವಾನಿಸ್ತಾ ಇದ್ದೇನೆ, ದಯವಿಟ್ಟು ಬನ್ನಿ. ಇಂದಿನ ಈ ಸಂಚಿಕೆಯ ಸ್ಪರ್ಧೆ ಬಹಳ ತುರುಸಿನಿಂದ ಕೂಡಿತ್ತು, ಬಿರುಸಿನಿಂದ ಕೂಡಿತ್ತು. ಬಹುಶಃ ತೀರ್ಪುಗಾರರಿಗೆ ಕೂಡ ಬಹಳಷ್ಟು ಸಂದಿಗ್ಧಕರ ಪರಿಸ್ಥಿತಿ ಕೂಡ ಬಂದಿರಬಹುದು. ಯಾರು ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ತಾರೆ, ಯಾರು ವೆಯ್ಟಿಂಗ್ ಲಿಸ್ಟಲ್ಲಿ ಇರ್ತಾರೆ, ಇದೀಗ ಕಾದು ನೋಡಬೇಕಾಗಿದೆ. ಯಶವಂತ್ ಸರ್, ನಿಮ್ಮ ಅಭಿಪ್ರಾಯಕ್ಕಾಗಿ. ಓಕೆ ಆದಿತ್ಯ, ಹೇಗನ್ನಿಸ್ತು ಇವತ್ತು ನಿಮ್ಮ ಹಾಡುಗಾರಿಕೆ? ಹಾಂ, ಅಂದರೆ ತೊಂದರೆ ಇಲ್ಲ. ಲೈಕ್ ಇದು ನನ್ನ ಹೀಗೆ ಈ ಜಾನ್ರದ ಹಾಡೋದಿಲ್ಲ ನಾನು, ಆದರೆ ತೊಂದರೆ ಇಲ್ಲ ಅನಿಸ್ತು. ಓಕೆ ನಾನು ತುಂಬ ಸ್ಯಾಟಿಸ್ಫೈ ಆಗಿಲ್ಲ ನನ್ನ ಪರ್ಫಾರ್ಮೆನ್ಸಿಂದ. ಅಂದರೆ ನನಗೆ ಕೋಲ್ಡ್ ಕೂಡ ಆಗಿದೆ. ಸೊ ಓಕೆ ಅಂತ ನನ್ನ ಅಭಿಪ್ರಾಯ ಇದು. ಓಕೆ, ದರ್ಶನ್ ಸೆಲೆಕ್ಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ಹಂತಕ್ಕೆ. ತನುಷಾ? ಸ್ಯಾಟಿಸ್ಫ್ಯಾಕ್ಷನ್ ಉಂಟು ಸರ್, ಇನ್ನೇನಂತ ರಿಸಲ್ಟ್ ನೋಡಬೇಕು. ಮೆಲೋನಾ? ಚೆನ್ನಾಗಿ ಹಾಡಿದ್ದೇನೆ, ಮತ್ತೆ ನೋಡೋಣ. ಓಕೆ, ಇವರಿಬ್ರು ಮಾತಾಡುವಾಗ ಹಾಡ್ದಾಗೆ ಇದೆ. ಓಕೆ, ಈಗ ಹಿಂದಿನ ಸುತ್ತಿನಲ್ಲಿ ನಾವು ಅಂದರೆ ಹಿಂದಿನ ಸಂಚಿಕೆಯಲ್ಲಿ 2 ಜನವನ್ನು ಮುಂದೆ ಕಳಿಸಿ ಇನ್ನೆರಡು ಜನನು ಬಾಗಿಲತ್ರ ನಿಲ್ಲಿಸಿದೆವು. ಈಗೇನು ಮಾಡ್ತಾ ಇದ್ದೇವೆ ಅಂತಂದರೆ, ಈಗ 2 ಜನರನ್ನು ಮುಂದೆ ಕಳಿಸಿ 2 ಜನ ಹಿಂದೆ ಕಳಿಸಿಬಿಟ್ರೆ ಅಂದರೆ ನಿಲ್ಲಿಸಿದರೆ ಎಲ್ರಿಗೂ ಬೇಜಾರಾಗ್ತದೆ. ಅದಕ್ಕೋಸ್ಕರ 4 ಜನರನ್ನು ಅಲ್ಲೇ ತಟಸ್ಥವಾಗಿ ನಿಲ್ಲಿಸಿರ್ತೇವೆ. ಆದರೆ ಈ ಸಂಚಿಕೆ ಪೂರ್ಣ ಆಗುವವರೆಗೂ ಕಾಯ್ದು ನೋಡೋಣ. ಓಕೆ, ಥ್ಯಾಂಕ್ ಯು ಎಲ್ರಿಗೂ. ಇಂದಿನ ಸಂಚಿಕೆಯ ತೀರ್ಪನ್ನು ಈಗಾಗಲೇ ಯಶವಂತ್ ಸರ್ ಹೇಳಿದ್ದಾರೆ. ಬಹಳ ಪೈಪೋಟಿಯಿಂದ ಕೂಡಿದ ಇಂದಿನ ಫಲಿತಾಂಶವನ್ನು ಕಾಯ್ದಿರಿಸಲಾಗಿದೆ. ಮುಂದಿನ ಸಂಚಿಕೆಗಳು ಮುಗಿದ ನಂತರ ನಿಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡ್ತೇವೆ. ಇಂದಿನ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ನಿಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅಂತೆ ಇಂದಿನ ಒಂದು ಸಂಚಿಕೆಯಲ್ಲಿ ತೀರ್ಪುಗಾರರಾಗಿ ಸಹಕರಿಸಿದ ಯಶವಂತ್ ಎಂ ಜಿ ಸರ್ ಹಾಗೂ ಫಾದರ್ ಸುನಿಲ್ ಡಿ ಸಿಲ್ವಾ ಇಬ್ಬರಿಗೂ ಕೂಡ ದೈಜಿ ವರ್ಲ್ಡ್ ವಾಹಿನಿಯ ಪರವಾಗಿ ಅನಂತ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ ಸರ್. ವೀಕ್ಷಕರೇ, ಅರ್ಪಣಾ ಸ್ವರಸಾಗರದ ಇಂದಿನ ಸಂಚಿಕೆಯನ್ನು ವೀಕ್ಷಿಸಿದ್ದೀರಿ.
ಇಂದಿನ ಸಂಚಿಕೆಯಲ್ಲಿ 4 ಜನ ಹಾಡುಗಾರರು ತಮ್ಮ ಹಾಡನ್ನು ಹಾಡಿದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಜನ ಸ್ಪರ್ಧಾಳುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಭಾವಸ್ವರಗಳ ವೇದಿಕೆ ದೈಜಿ ವರ್ಲ್ಡ್ ಸ್ವರ ಸಾಗರ. ಹೃದಯ